ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಅಂತೂ ತುಂಬಾ ಸೂಪರ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಯೂಸ್ಫುಲ್ ಆಗುವಂಥ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಂದು ವಿಡಿಯೋ ನೋಡಿದ ತಕ್ಷಣ ಒಂದೇ ಒಂದು ರಿಕ್ವೆಸ್ಟು, ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸೊ ಆಗ ತುಂಬ ಜನಕ್ಕೆ ಬೆನಿಫಿಟ್ ಆಗ್ಬೋದು. ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿಕೊಂಡು ಕಮೆಂಟ್ ಮಾಡಿ. ಒಂದೇ ಒಂದು ಕ್ಲಿಕ್ಕಿಂದ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟ ಆದರೆ ಮಾತ್ರ ಮಾಡಿ, ಇಲ್ಲಾಂದರೆ ಬೇಡ, ಆಯಿತಾ. ನೆಕ್ಸ್ಟ್ ಬಂದು ಈಗ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಶುಂಠಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸೋದಿಸ್ಕೊಂಡು ಕುಡಿಯೋದು ಅಷ್ಟೇ. ಇದು ಇಂಡೈಜೆಷನ್ಗೆ, ವೆಯ್ಟ್ ಲಾಸ್ಗೆ ಮತ್ತು ಫ್ಯಾಟ್ ಲಾಸ್ಗೆಲ್ಲ ತುಂಬಾ ಒಳ್ಳೆಯದು. ಸೊ ಒನ್ಸ್ ಇನ್ ಎ ವೈಲ್ ಮಾಡ್ಕೋತಾ ಇರ್ತೀನಿ. ಕೆಲವು ಸತಿ ಮೂರೂ ಹಾಕಿ ನೀರಲ್ಲಿ ಮಿಕ್ಸಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಕೆಲವು ಸತಿ ಈ ಥರ ಬೇಯಿಸ್ಕೊಂಡು ಕುಡಿತಾ ಇರ್ತೀನಿ. ತುಂಬಾ ಒಳ್ಳೆಯದು, ನೀವು ಟ್ರೈ ಮಾಡಿ. ನೆಕ್ಸ್ಟು, ನಿಮ್ಮ ಮನೆಯಲ್ಲಿ ತುಳಸಿ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಂತೂ ಸ್ವಲ್ಪ ಕನ್ಫ್ಯೂಷನಲ್ಲೇ ತುಳಸಿ ಹಬ್ಬ ಆಯಿತು ಅಂತ ಹೇಳ್ಬೋದು. ಕೆಲವ್ರು ಹೇಳ್ತಾಯಿದ್ರು ಮಂಗಳವಾರ ಅಂತ, ಕೆಲವ್ರು ಹೇಳ್ತಾಯಿದ್ರು ಬುಧವಾರ ಅಂತ. ಕೊಲೀಗ್ಸು ಮತ್ತು ಅಕ್ಕಪಕ್ಕ ಎಲ್ಲನೇ ಮಂಗಳವಾರ ಮಾಡಿದ್ರು. ಅದಕ್ಕೆ ನಾನು ಅಷ್ಟೇ ಮಂಗಳವಾರನೇ ಮಾಡಿದ್ದೀನಿ. ಹೇಗಿದೆ ಪೂಜೆ ಎಲ್ಲ ಅಂತ ಆಲ್ರೆಡಿ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸುಮಾರು ಜನ ಲೈಕ್ ಮಾಡಿದ್ದೀರಾ. ಈ ವಿಡಿಯೋನು ಇಷ್ಟ ಆದರೆ, ನನ್ನ ಪೂಜೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆಯಿತಾ. ಆಮೇಲೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ಜನ ಮೆಸೇಜ್ ಮಾಡಿದ್ದು, ಬೆಸ್ಟ್ ಹೌಸ್ ವೈಫ್ ಅಂದರೆ ಏನಿರಬೇಕು, ಅವ್ರಿಗೆ ಏನು ಲಕ್ಷಣಗಳಿರಬೇಕು ಹೇಳಿ ಅಂತ. ಬೆಸ್ಟ್ ಅಂತ ಯಾರೂ ಒಪ್ಕೊಳ್ಳಲ್ಲ. ನಾವು ಎಷ್ಟೇ ಏನೇ ಮಾಡಿದ್ರೂ ಕೂಡ ಮೆಜಾರಿಟಿ ಆಫ್ ಹಸ್ಬೆಂಡ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಒಂದಲ್ಲ ಒಂದು ತಪ್ಪನ್ನು ಹುಡುಕ್ತಾನೆ ಇರ್ತಾರೆ. ಹಾಗಂತ ನಾವೇನೋ ಪರ್ಫೆಕ್ಟ್ ಅಂತಲ್ಲ, ನಾವೇನೋ ಅದರಲ್ಲಿ ತಪ್ಪು ಹುಡುಕಲ್ಲ ಅಂತಲ್ಲ. ಬೆಸ್ಟ್ ಅಂತ ಹೋಗಬೇಡಿ. ಆ್ಯಕ್ಚುಲಿ ನಾವು ಇರೋದ್ರಲ್ಲಿ ನಾವು ಹೇಗೆ ಬೆಸ್ಟ್ ಆಗೋದು ಅಂತಲೇ ಇಂಪಾರ್ಟೆಂಟು. ತುಳಸಿ ಹಬ್ಬನೂ ಅಷ್ಟೇ, ಯಾವುದೋ ಎಷ್ಟೊಂದು ವಿಧಾನಗಳಿರ್ತವೆ. ಬಟ್ ನಾನು ಯಾವಾಗಲೂ ಹೇಳೋ ಹಂಗೆ, ಪೂಜೆ ಮಾಡ್ತೀನಿ ಅಂದರೆ ನನಗೆ ಮನಸ್ಸಿಗೆ ನೆಮ್ಮದಿ ಆಗಬೇಕು ಅಷ್ಟೇ. ಏನೋ ಇಷ್ಟೇ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಏನಿಲ್ಲ. ನನಗೆ ಹೇಗೆ ಅನಿಸ್ತು, ನನಗೆ ಹೇಗೆ ನೆಮ್ಮದಿ ಅನಿಸುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬಾ ಕೆಲಸ ಇತ್ತು ನನಗೆ. ಬಗ್ಗಿ ರಂಗೋಲಿನೂ ಹಾಕೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಕೆಲಸ ಆಗೋಯಿತು ಇವತ್ತು. ಸ್ವಲ್ಪ ಫಿಸಿಕಲ್ ವರ್ಕೇ ಜಾಸ್ತಿ ಇತ್ತು. ನಾನು ಮನೆಗೆ ಬಂದಿದ್ದೆ 6 ಗಂಟೆ ಆಗೋಯಿತು. 6 ಗಂಟೆಗೆ ಗೊತ್ತಾಯಿತು. ಆಮೇಲೆ ಅರ್ಜೆಂಟಲ್ಲಿ ಏನೋ ಒಂದು ಮಾಡಿದ್ದಾಯಿತು. ಬಟ್ ಮನೆಗೆ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಕರೆದವರೆಲ್ಲನೂ ತುಂಬ ಹೇಳಿದರು, ಚೆನ್ನಾಗಿ ಕೂರಿಸಿದ್ದೀರಾ ಅಂತ. ಅವ್ರೂ ಅಷ್ಟೇ ತುಂಬ ಚೆನ್ನಾಗಿ ಕೂರಿಸಿದ್ರು. ಖುಷಿಯಾಯಿತು ಎಲ್ಲರೂ ಮನೆಗೆ. ನಾನು ಹೋಗಿ ಅರಿಶಿನ ಕುಂಕುಮ ತೊಗೊಂಡೆ. ಅವ್ರು ಬಂದು ನಮ್ಮ ಮನೇಲಿ ಅರಿಶಿನ ಕುಂಕುಮ ತೊಗೊಂಡ್ರು. ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಅದಕ್ಕೆ ಏನಕ್ಕೆ ನಾನು ಮನೆ ಒಳಗಡೆನೇ ಕೂರಿಸಿದ್ದೀನಿ ಅಂದರೆ, ಹೊರಗಡೆ ತುಂಬ ಮಳೆ ಸ್ಟಾರ್ಟ್ ಆಗೋಯಿತು. ನಾನು 6 ಗಂಟೆಗೆ ಬಂದಲ್ಲ, 6ರಿಂದ 6:45ವರೆಗೂ ತುಂಬ ಮಳೆ ಅಂದರೆ ಮಳೆ. ನಾನು ಅರಿಶಿನ ಕುಂಕುಮನೂ ಯೂಶ್ವಲಿ ನಾನು ಹೊರಗಡೆನೇ ಎಲ್ಲ ಚಾಪೆ ಎಲ್ಲ ಹಾಕಿ, ಅಲ್ಲೇ ದೀಪ ಎಲ್ಲ ಹಚ್ಚಿ, ಅಲ್ಲೇ ಡೆಕೋರೇಷನ್ ಮಾಡಿ ಅರಿಶಿನ ಕುಂಕುಮ ಕೊಡ್ತಿದ್ದೆ. ಬಟ್ ಮಳೆ ಸಿಕ್ಕಾಪಟ್ಟೆ, ಅಂದರೆ ತುಂಬ ಜಾಸ್ತಿ ಅಂತನೂ ಅಲ್ಲ, ಕಡಿಮೆ ಅಂತನೂ ಅಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಅದಕ್ಕೆ ಈ ಸರಿ ಒಳಗಡೆ ಕೂರಿಸಿ ಡೆಕೋರೇಷನ್ ಮಾಡಿದ್ದೀನಿ. ಅದು ಒಳಗಡೆ ಸ್ವಲ್ಪ ಮೆರೂನ್ ಕಲರ್ ನೆಲನೇ ಅಲ್ವಾ ಅದು ಫ್ಲೋರು. ಅದಕ್ಕೆ ಅದು ಮೆರೂನ್ದು ಹಾಕಿದ್ರೆ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ಸ್ವಲ್ಪ ಹೈಲೈಟಾಗಿ ಕಾಣ್ತಾ ಇತ್ತು. ಎಲ್ಲರೂ ಬಂದವರು ಹೇಳಿದ್ದು, ಎಲ್ಲರೂ ಅದನ್ನೇ, ರಂಗೋಲಿ ಎಷ್ಟು ಚೆನ್ನಾಗಿ ಹಾಕ್ತೀರಾ ಅಂತ. ನಾನು ಆ್ಯಕ್ಚುಲಿ ಅಕ್ಕಪಕ್ಕ ಮಾತಾಡೋದು ಸಿಕ್ಕಾಪಟ್ಟೆ ಕಡಿಮೆ, ಯಾಕೆಂದರೆ ಟೈಮ್ ಇರಲ್ಲ. ಬೆಳಗ್ಗೆ 8 ಗಂಟೆಗೆಲ್ಲ 8:15ಗೆಲ್ಲ ಹೊರಟೋಗ್ತೀನಿ. ಮನೆಗೆ ಬರೋದು ಲೇಟ್ ಆಗುತ್ತೆ. ಮನೆಗೆ ಬಂದಿದ ತಕ್ಷಣ ಮಕ್ಕಳು, ಅಡುಗೆ, ಮನೆ ಕ್ಲೀನಿಂಗು ಇದೇ ಆಗೋಗುತ್ತೆ. ತುಂಬ ಕಡಿಮೆ. ಯಾವಾಗನ ವೀಕೆಂಡ್ಸಲ್ಲಿ ಸ್ವಲ್ಪ ಒಂದು 10 ನಿಮಿಷ ಮಾತಾಡ್ತೀನಿ, ಬಿಟ್ಟರೆ ತುಂಬಾ ಕಡಿಮೆ. ಬಟ್ ಶೇರಿಂಗ್ ಆಗ್ತಾ ಇರುತ್ತೆ. ಅವ್ರ ಮನೇಲಿ ಏನಾದ್ರು ಇಲ್ಲಾಂದರೆ ಬಂದು ಕೇಳ್ತಾ ಇರ್ತಾರೆ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇಲ್ಲ, ಅದಿಲ್ಲ ಇದಿಲ್ಲ ಅಂದರೆ ನಾನು ಹೋಗಿ ಕೇಳ್ತಾ ಇರ್ತೀನಿ. ಇಂಥ ಶೇರಿಂಗ್ ಇದೆ, ಒಳ್ಳೆ ರಿಲೇಷನ್ ಇದೆ ನೇಬರ್ಸ್ ಜೊತೆ. ಬಟ್ ತುಂಬ ನಿಂತ್ಕೊಂಡು ಮಾತಾಡ್ತೀನಿ ಅಂತ ನನಗೆ ಆ್ಯಕ್ಚುಲಿ ಟೈಮ್ ಸಿಗಲ್ಲ. ಪಾಪ ಅವರೆಲ್ಲನೂ ಅರ್ಥ ಮಾಡ್ಕೋತಾರೆ. ಅವರೂ ಅಷ್ಟೇ, ಈಗ ಅರಿಶಿನ ಕುಂಕುಮಕ್ಕೆಲ್ಲ ಬಂದಿದ್ರಲ್ಲ, ಆಗೆಲ್ಲ ಹೇಳ್ತಾಯಿದ್ರು, ನೀವು ನಮ್ಮ ಕೈಗೆ ಸಿಗಲ್ಲ ಮಾತಾಡೋಕ್ಕೆ, ಬಟ್ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತೀರಾ, ಎಷ್ಟು ಬ್ಯುಸಿ ಇದ್ದರೂ ಎಷ್ಟು ಮೇಂಟೈನ್ ಮಾಡ್ಕೊಳಕ್ಕೆ ಹೋಗ್ತೀರಾ ಅಂತ ಎಲ್ಲ ಇದು ಹೇಳ್ತಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಅಂದರೆ ಯಾರಿಗೋ ಒಬ್ಬರಿಗೆ ನಮ್ಮ ಮೇಲೆ ಪಾಸಿಟಿವ್ ಒಪಿನಿಯನ್ ಇದೆ ಅಂದರೆ ಖುಷಿ ಆಗುತ್ತೆ ಅಲ್ವಾ, ಯಾರಿಗಾನ ಅಷ್ಟೇ. ಯಾರಾದರೂ ಏನಾದರೂ ಹೊಗಳ್ತಾರೆ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಸುಮಾರು ಜನನ ನಾನು ನೋಡಿದ್ದೀನಿ, ನೀವು ತುಂಬ ಚೆನ್ನಾಗಿ ಸೀರೆ ಉಡ್ತೀರಾ, ತುಂಬ ಚೆನ್ನಾಗಿ ಹಾಡ್ತೀರಾ, ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಕಡೆ, ಅಯ್ಯೋ ನಾನೇನು ಚೆನ್ನಾಗಿದ್ದೀನಿ, ನಾನೇನು ಸೀರೆ ಉಡ್ತೀನಿ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಲ್ವಾ. ಅಂದರೆ ನೀವು ಜಂಬ ತೋರಿಸಿ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ಏನಾದರೂ ಒಂದು ಪಾಸಿಟಿವ್ ಆಗಿ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸ್ವಲ್ಪ ಡೌನ್ ಟು ಅರ್ಥಾಗೆ
ಅಂದರೆ ಪೊಲೈಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿನೂ ಇರುತ್ತೆ. ಥ್ಯಾಂಕ್ ಯು, ನಿಮ್ಗೆ ಇಷ್ಟ ಆಯ್ತಲ್ವ, ನಂಗೆ ಖುಷಿ ಆಯಿತು. ಅಂದರೆ ಇನ್ ಟರ್ನ್ ಅವರು ಚೆನ್ನಾಗಿ ಮಾಡ್ತಾಯಿದ್ರೆ ಅವ್ರಿಗೂ ಹೊಗಳೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮನೆ ಹತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ಇನ್ನೂ ಚೆನ್ನಾಗಿ ಮಾಡಿದರು. ನನಗದು ತುಂಬ ಖುಷಿಯಾಗಿತ್ತು. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲೆಲ್ಲ ಹೇಳಿ ಬಂದಿದ್ದೀನಿ, ನೀವಂತೂ ತುಂಬ ಚೆನ್ನಾಗಿ ಕೂರಿಸಿದ್ದೀರ ಅಂದರೆ. ಯಾಕೆಂದರೆ ನನಗೆ ಮನ್ಸಿಗೆ ತೃಪ್ತಿ ಆಯಿತು, ಅಲ್ಲಿ ಕೂರಿಸಿ ಎಲ್ಲ ಮಾಡಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈಗ ಟಾಪಿಕ್ ಬಗ್ಗೆ ಬರೋಣ. ಬೆಸ್ಟ್ ಹೌಸ್ ವೈಫ್ ಅಂತ ಯಾರೂ ನಮಗೆ ಸರ್ಟಿಫಿಕೇಟ್ ಕೊಡಲ್ಲ, ಅದಂತೂ ತಲೆಯಲ್ಲಿ ಇಟ್ಕೊಂಬಿಡಿ. ಬೆಸ್ಟ್ ಹೌಸ್ ವೈಫ್ ಲಕ್ಷಣಗಳು ಅಂದರೆ ನಾವು ಹೇಗೆ ಬೆಸ್ಟಾಗಿ ಇರಬಹುದು ಅಂತ ಅಷ್ಟೇ. ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ನಮ್ಮ ತೃಪ್ತಿಗೋಸ್ಕರ ಅಷ್ಟೇ ಇದು. ಫಸ್ಟ್ ಬಂದು ನಾವು ಹೆಲ್ದಿಯಾಗಿರಬೇಕು. ನಾವು ಹೆಲ್ದಿಯಾಗಿಲ್ಲ, ಆಫನ್ ಪದೇ ಪದೇ ನಮಗೆ ಹುಷಾರಿಲ್ತಿರಲಿಲ್ಲ ಅಂದರೆ ನಾವು ಬೆಸ್ಟ್ ನಮ್ಗೆ ಕೊಡೋಕ್ಕೆ ಆಗಲ್ಲ ಅಂತ. ಯಾರೋ ನಮ್ಮನ್ನು ಜಡ್ಜ್ ಮಾಡ್ತಾರೆ ಅಂತಲ್ಲ. ಈಗ ನಾನು ಎಷ್ಟು ಪಟ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂದರೆ ನನಗೆ ಹುಷಾರಿಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಾವು ಹೆಲ್ದಿಯಾಗಿರಬೇಕು, ಫಿಟ್ಟಾಗಿರಬೇಕು, ಅದು ಇಂಪಾರ್ಟೆಂಟು. ನೆಕ್ಸ್ಟ್ ಬಂದು ನಾವು ಒಳ್ಳೆ ಅಡುಗೆ ಮಾಡಬೇಕು. ಯಾವಾಗಲೂ ಹೇಳ್ತಾರಲ್ಲ, ಯಾರನ್ನಾನೋ ಹೊಲಿಸ್ಕೋಬೇಕು, ಎಸ್ಪೆಷಲಿ ಗಂಡನ ಹೊಲಿಸ್ಕೋಬೇಕು ಅಂದರೆ ಹೊಟ್ಟೆ ಮೂಲಕ ಹೊಲಿಸ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಅದೇ ಹೆಲ್ದಿಯಾಗಿ ಮಾಡ್ಕೋಬೇಕು. ಚೆನ್ನಾಗಿ ಅಡುಗೆ ಬರದೇ ಇದ್ದರೂ ಕೂಡ ಒಂದು ಪ್ರಯತ್ನ ಅನ್ನೋದಿರಬೇಕು, ಒಂದು ಇಂಟ್ರೆಸ್ಟ್ ಇರಬೇಕು, ಪೇಷನ್ಸ್ ಇರಬೇಕು. ಇದಿಷ್ಟು ಇದ್ದರೆ ಅಡುಗೆಗಳು ಚೆನ್ನಾಗೇ ಆಗುತ್ತೆ. ನಾನು ತುಂಬಾ ಕೆಟ್ಟದಾಗಿ ಅಡುಗೆ ಮಾಡ್ತಾಯಿದ್ದೆ ಹಿಂದೆ ಎಲ್ಲ, ಬಟ್ ಈಗಂತೂ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ. ಬೆಸ್ಟ್ ಅಂತ ಹೇಳಲ್ಲ, ಬಟ್ ಅದಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮಾಡ್ತೀನಿ. ಬಂದವರೆಲ್ಲ ಹೊಟ್ಟೆ ತುಂಬ ತಿಂದು ಸ್ವಲ್ಪ ಹೊಗಳಿ ಮನಸ್ಫೂರ್ತಿಯಾಗಿ ಖುಷಿಯಿಂದ ಹೋಗುವಷ್ಟಂತೂ ಅಡುಗೆ ಮಾಡ್ತೀನಿ. ಸೊ ಒಳ್ಳೆ ಅಡುಗೆ ಮಾಡೋಕ್ಕೆ ಬರಬೇಕು. ನನಗೆ ಅದು ತುಂಬ ಇಷ್ಟವಾದ ಕೆಲಸ ಅಂದರೆ ಒಬ್ಬರಿಗೆ ಅಡುಗೆ ಮಾಡಿ ಬಡಿಸೋದು. ಅದು ಹೊಟ್ಟೆ ತುಂಬ ತಿಂದರೆ ಅಂತೂ ನನಗಿಷ್ಟು ತೃಪ್ತಿ ಆಗುತ್ತೆ. ಅದಕ್ಕಿಂತ ನನ್ನ ಪ್ರಕಾರ ಪುಣ್ಯ ಕೆಲಸ ಇನ್ನೊಂದಿಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟು ಬೆಸ್ಟ್ ಹೌಸ್ ವೈಫ್ ಅಥವಾ ಹೌಸ್ ವೈಫ್ ಅಲ್ಲ, ನೀವು ವರ್ಕಿಂಗ್ ಆಗಲಿ ವೈಫ್ ಆಗಲಿ ಇದೆಲ್ಲ ಲಕ್ಷಣಗಳಿರಲೇಬೇಕು. ನೆಕ್ಸ್ಟ್ ಬಂದು ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು. ಕೆಲವು ಸತಿ ವರ್ಕಿಂಗ್ ಆದರೆ ಕಷ್ಟ, ಬಟ್ ಎಷ್ಟಾಗುತ್ತೋ ಅಷ್ಟು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಮನೆ ಕ್ಲೀನಾಗಿರೋದು ಬೇರೆಯವ್ರಿಗೋಸ್ಕರ ಅಲ್ಲ, ನಮಗೊಂಥರ ನೆಮ್ಮದಿ ಅನಿಸ್ತಾ ಇರುತ್ತೆ. ನಮ್ಮನ್ನು ನೋಡಿ ಮಕ್ಕಳನ್ನೂ ಕಲಿತಾ ಇರ್ತಾರೆ. ಸೊ ಆದಷ್ಟು ಆರ್ಗನೈಸ್ಡ್ ಮನೆ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಸುಮಾರು ಮನೆಗಳಲ್ಲಿ ಏನು ನಾರ್ಮಲ್ಲಾಗಿ ಏನು ನಡೆಯುತ್ತೆ ಅಂದರೆ, ತಾಯಂದ್ರೇ ಮಕ್ಕಳಿಗೆ ಓದಿಸುವಂಥದ್ದು. ತಂದೆಯರು ಇನ್ವಾಲ್ವ್ ಆಗಬೇಕು, ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಬಟ್ ಮೆಜಾರಿಟಿ 90% ಮನೆಗಳಲ್ಲಿ ಏನಾಗುತ್ತೆ ಅಂದರೆ ತಾಯಂದರು ತುಂಬ ಕೇರ್ ತೊಗೋತಾರೆ. ಈಗ ಇಬ್ಬರು ತೊಗೊಂಡಿಲ್ಲ ಅಂದರೆ ಮಕ್ಕಳದ್ದು ಭವಿಷ್ಯ ಅಷ್ಟೇ. ಸೊ ಆದಷ್ಟು ಮಕ್ಕಳ ಎಜುಕೇಷನ್ ಬಗ್ಗೆ ತುಂಬ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ನೀವು ಓದಿಲ್ಲ ಅಂದರೂ ಅವ್ರು ಏನು ಓದ್ತಿದ್ದಾರೆ, ಯಾವ ರೀತಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಮೊಬೈಲ್ ನೋಡ್ಕೊಂಡು ಕೂತಿದ್ದೀರಾ, ಇಂಥದ್ರು ಮಾನಿಟರನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲ ನೀವು ಓದಿದ್ದೀರಾ ಅಂದರೆ ಪ್ಲೀಸ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಮಕ್ಕಳಿಗೆ. ಸಬ್ಜೆಕ್ಟ್ ಗೊತ್ತಿಲ್ಲ, ಟ್ಯೂಷನ್ಗೆ ಕಳಿಸ್ತಾ ಇದ್ದೀರಾ ಅಂದರೆ ಅದನ್ನು ಮಾನಿಟರ್ ಮಾಡಬೇಕಾಗುತ್ತೆ. ಯಾವ ರೀತಿ ಕಲಿಸ್ತಾ ಇದ್ದಾರೆ ಅಲ್ಲಿ, ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡೋದು, ಮತ್ತು ಅವ್ರು ಯಾವ ರೀತಿ ಕಲಿತಾ ಇದ್ದಾರೆ ಅಂತ ನೋಡುವಂಥದ್ದು, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ವೈಫು ಇಂಪಾರ್ಟೆಂಟ್ ಏನು ಅಂದರೆ, ವೈಫು ಆದಷ್ಟು ಒಳ್ಳೆ ಸಜೆಷನ್ನ ಕೊಡಬೇಕಾಗತ್ತೆ. ಅಂದರೆ ಎಷ್ಟೊಂದು ಸತಿ ಡೈಲಿ ಬೇಸಿಸಲ್ಲಿ ಲೈಫಲ್ಲಿ ನಾವು ಆ್ಯಸ್ ಎ ಕಪಲ್ಸ್ ಡಿಸಿಷನ್ನ ತೊಗೋತಾ ಇರ್ತೀವಿ. ಆ ಟೈಮಲ್ಲಿ ನಮ್ಮದೇ ನಾವು ಹೇಳಿದ್ದೇ ಡಿಸಿಷನ್ ಆಗಬೇಕು ಅಂತ ಇಲ್ಲ. ಏನಾದರೂ ನಮ್ಮ ಕೈಯಿಂದ ಸ್ವಲ್ಪ ಥಿಂಕ್ ಮಾಡಿಕೊಂಡು ಜೆನ್ಯೂನ್ ಸಜೆಷನ್ ಅನ್ನೋದು ಕೊಟ್ಟರೆ ತುಂಬ ಒಳ್ಳೆಯದು. ನೀವು ನೋಡಿದ್ರಿ ಅಲ್ವಾ ಆಗಲೇ ನಂದದು ತುಳಸಿ ಹಬ್ಬದ ಲುಕ್ಕು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದು ನಮ್ಮ ಅಮ್ಮನ ಕೊಟ್ಟೆ ಸ್ಯಾರಿ 2 ವರ್ಷದ ಹಿಂದೆ ನಮಗೆ ಮಡ್ಲಕ್ಕಿ ಹಾಕ್ತಾರಲ್ವ, ಅದ್ರಲ್ಲಿ ಕೊಟ್ಟಿದ್ರು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನನಗೆ ಎಕ್ಸಾಮ್ಗೆ ಸ್ವಲ್ಪ ಪ್ರಿಪೇರ್ ಆಗೋಕ್ಕೆ ಬುಕ್ಸ್ ತರಿಸ್ಕೊಂಡಿದ್ದೆ, ಲೈಬ್ರರಿಯಿಂದ ತೊಗೊಂಡಿದ್ದೆ. ಬಟ್ ನಾನು ಹೇಗೆ ಅಂದರೆ ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಅದ್ರ ಬಗ್ಗೆ ರಿಲೇಟೆಡ್ ಎಲ್ಲ ಬರ್ಕೊಂಡು ಓದುವಂಥ ಅಭ್ಯಾಸ. ಲೈಬ್ರರಿ ಬುಕ್ಸಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೇ ನಾನು ಅಂತ ಸ್ವಲ್ಪ ಇನ್ವೆಸ್ಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಎಷ್ಟು ಖುಷಿ ಅಂದರೆ, ನನಗೆ ಹೊಸ ಬುಕ್ ಬಂತು ಅಂದರೆ ತುಂಬ ಖುಷಿ ಆಗುತ್ತೆ. ಯಾವುದ್ರಲ್ಲೂ ಆ ಥರ ಖುಷಿ ಸಿಗಲ್ಲ ನನಗೆ, ಅಷ್ಟು ಖುಷಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಹೇಳಿದ್ನಲ್ಲ, ಗುಡ್ ಸಜೆಷನ್, ಒಳ್ಳೆ ಸಜೆಷನ್ನ ಕೊಡಬೇಕು. ಅದು ನೀವು ಥಿಂಕ್ ಮಾಡಿ ನಿಮಗೆ ಸರಿ ಅನಿಸಿದ್ದನ್ನು ಹೇಳಬೇಕು ಅಷ್ಟೇ. ಆಮೇಲೆ ನಿಮ್ಮದೇ ಕೇಳಬೇಕು ಅಂತ ವಿತಂಡವಾದ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನಿಮ್ಮ ಲೈಫ್ ಚೆನ್ನಾಗಿರಬೇಕು, ಜೊತೇಲಿ ನಿಮ್ಮ ಹಸ್ಬೆಂಡು ಲೈಫ್ ಚೆನ್ನಾಗಿರಬೇಕು ಅಂದರೆ ಫರ್ಗಿವ್ ಮಾಡುವಂಥ, ಅಂದರೆ ಕ್ಷಮಿಸುವಂಥ ಗುಣ ಇಟ್ಕೋಬೇಕಾಗತ್ತೆ. ಕೆಲವು ಸತಿ ನಾವು ಎಷ್ಟೋ ಮನಸ್ತಾಪನ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತೀವಿ, ರಿಲೇಷನ್ಶಿಪ್ಪು ಹಾಗೆ ಲೂಸ್ ಆಗ್ತಾ ಹೋಗುತ್ತೆ, ನಿಮಗೂ ಮನಸ್ಸು ಹಾಳಾಗೋಗುತ್ತೆ, ಚಿಂತೆ ಕಾಡ್ತಾ ಇರುತ್ತೆ, ಅವ್ರಿಗೂ ಮನಸ್ಸು ಶಾಂತಿ ಇರಲ್ಲ. ಅದಕ್ಕೆ ಆದಷ್ಟು ಕ್ಷಮಿಸೋದ್ರಿಂದ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗುತ್ತೆ. ಪದೇ ಪದೇ ಕ್ಷಮಿಸಿ ಅವರು ಮಾಡಿದ್ದೆಲ್ಲ ಸರಿ ಅಂತ ಅಲ್ಲ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾತಾಡಿ ಅಲ್ಲಿಗೆ ಸಾಲ್ವ್ ಮಾಡ್ಕೊಂಬಿಟ್ರೆ ರಿಲೇಷನ್ಶಿಪ್ಪು ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮನಸ್ಸಲ್ಲೇ ಇಟ್ಕೊಂಡು ಕೊರ್ಕೊಂಡು ಕೆಲವು ಸತಿ ಎಕ್ಸ್ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟ ವಿಷಯಗಳು ಬಿಟ್ಬಿಡಬೇಕು, ಫರ್ಗಿವ್ ಮಾಡ್ಕೋಬೇಕು. ಅದನ್ನು ನೀವು ಡಿಸೈಡ್ ಮಾಡಬೇಕು ಯಾವ ವಿಷಯಗಳನ್ನ ಬಿಡಬೇಕು, ಯಾವುದು ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೇಕು ಅಂತ.
ಆಗ ಏನಾಗುತ್ತೆ ಅಂದರೆ ಅವ್ರಿಗೂ ಅನಿಸುತ್ತೆ, ಇಲ್ಲ ನಾನು ಇಷ್ಟು ಮಾಡಿದ್ರು ಕೂಡ ಅವಳು ಕ್ಷಮಿಸ್ತಾ ಇದೆ. ಕೆಲವು ಸತಿ ಗ್ರಾಂಟೆಡ್ ಆಗಿ ತೊಗೋತಾರೆ, ಆಗ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ನಿಮ್ಗೇನು ಖುಷಿನೋ ಅದನ್ನು ಮಾಡಿ ಅಷ್ಟೇ. ನೆಕ್ಸ್ಟ್ ಬಂದು ಸುಮಾರು ಜನ ವೈಫ್ಗಳೇನು ಮಾಡ್ತಾರೆ ಅಂದರೆ ಹಸ್ಬೆಂಡ್ ಎಲ್ಲ ವಿಷಯದಲ್ಲೂ ಇಂಟರ್ಫಿಯರ್ ಆಗೋಕ್ಕೆ ಹೋಗ್ತಾರೆ. ನಾನು ಇವತ್ತು ಒಂದು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಹಸ್ಬೆಂಡ್ಗಳು ಎಷ್ಟೋ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಶೇರ್ ಮಾಡ್ಕೊಳ್ಳೋಂಥ ವಿಷಯಗಳಿದ್ರೆ ಡೆಫಿನೆಟ್ಲಿ ಶೇರ್ ಮಾಡ್ಕೊಳ್ತಾರೆ. ಅವ್ರಿಗೆ ಶೇರ್ ಮಾಡ್ಕೊಳ್ಳೋವಂಥ ಮೆಂಟಾಲಿಟಿ ಇದ್ದರೆ ಡೆಫಿನೆಟ್ಲಿ ಶೇರ್ ಮಾಡ್ಕೋತಾರೆ. ನನ್ನ ಹತ್ರ ಹೇಳ್ತಾ ಇಲ್ಲ, ಮಾಡ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಯಾವ ಅವಶ್ಯಕತೆಯೂ ಇಲ್ಲ. ಅವ್ರದ್ದು ಕೆಲವು ಸತಿ ಹಸ್ಬೆಂಡ್ ಏನು ಇಂಟೆನ್ಷನ್ ಇರುತ್ತೆ ಅಂದರೆ, ನಾನು ಪಡುವಂಥ ಟೆನ್ಷನ್ನು ನನ್ನ ವೈಫ್ಗೆ ಕೊಡೋದು ಬೇಡ ಅಂತ ಒಂದು ಪಾಸಿಟಿವ್ ಇಂಟೆನ್ಷನ್ ಇರುತ್ತೆ. ಕೆಲವು ಹಸ್ಬೆಂಡ್ಗಳು ನನಗೆ ಗೊತ್ತಾಗೋಷ್ಟು ನನ್ನ ವೈಫಿಗೆ ಗೊತ್ತಾಗದೇ ಇರ್ಬೋದು ಅಂತಲೂ ಇಂಟೆನ್ಷನ್ ಇರುತ್ತೆ. ಕೆಲವರು ಅವಳಿಗೇನಕ್ಕೆ ಹೇಳಬೇಕು ಅಂತ ಇಂಟೆನ್ಷನು ಇರುತ್ತೆ. ಎಲ್ಲ ರೀತಿಯಲ್ಲೂ ಇದ್ದೇ ಇರುತ್ತೆ. ಸೊ ಆಗ ನೀವು ಆದಷ್ಟು ಇಂಟರ್ಫಿಯರ್ ಆಗದೇ ಇರೋದೇ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೂ ಏನೋ ಅವ್ರು ಹೇಳಿರುವಲ್ಲ ಅಂತ ಕೊರಗಬೇಡ, ಅವರಾಗೆ ಹೇಳಿದ್ರೆ ಬೆಸ್ಟು ಅಂತಲೇ ಹೇಳ್ಬೋದು. ಇಂಟರ್ಫಿಯರ್ ಬೇಡ. ಫೈನಾನ್ಷಿಯಲ್ ಇರ್ಬೋದು, ಸಜೆಷನ್ಸ್ ಕೊಡಿ. ಅವ್ರೇನಾದ್ರು ಹೇಳ್ತಾರೆ, ಶೇರ್ ಮಾಡ್ಕೊಳ್ತಾರೆ ಅಂದರೆ ಸಜೆಷನ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನೆಕ್ಸ್ಟ್ ಬಂದು ತುಂಬ ದುಂದುವೆಚ್ಚ ಮಾಡಬಾರ್ದು. ವೈಫ್ಗಳು ಆದಷ್ಟು ನಾವೆಷ್ಟು ಕೂಡಿರ್ತೀವೋ ಮಕ್ಕಳ ಭವಿಷ್ಯಕ್ಕೆ, ಮನೆ ಭವಿಷ್ಯಕ್ಕೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮನಿ ಸೇವಿಂಗ್ ಟಿಪ್ಸ್ ನಾನು ಒಂದು ವೀಡಿಯೋನೇ ಮಾಡಿದ್ದೀನಿ. ಎಲ್ಲೆಲ್ಲಾಗುತ್ತೆ, ಎಲ್ಲೆಲ್ಲಿ ಸಾಧ್ಯ ಆಗೋಷ್ಟು ಅಲ್ಲೆಲ್ಲ ದುಡ್ಡನ್ನು ಸೇವ್ ಮಾಡ್ಕೋಬೇಕು. ಅಂದರೆ ವೇಸ್ಟ್ನ ಕಡಿಮೆ ಮಾಡ್ಕೋಬೋದು. ಆಗಲೂ ಕೂಡ ನಾವು ಮನಿನ ಸೇವ್ ಮಾಡ್ಕೋಬೋದು. ಆದಷ್ಟು ಇಷ್ಟ ಆಗಿದ್ದೆಲ್ಲ ತೊಗೊಳ್ಳೋದು, ಆಸೆ ಪಟ್ಟಿದ್ದೆಲ್ಲ ತೊಗೊಳ್ಳೋದು, ಈ ಥರ ಎಲ್ಲ ಮಾಡ್ಕೊಳ್ತಾ ಹೋದರೆ ಎಷ್ಟು ಹಸ್ಬೆಂಡ್ಗಳು ದುಡಿದ್ರು, ನೀವು ಇಬ್ಬರು ದುಡಿದ್ರು ಕೂಡ ದುಡ್ಡು ಅನ್ನೋದು ಸಾಲ್ತಾ ಇರಲ್ಲ. ನೆಕ್ಸ್ಟ್ ಬಂದು ಇದು ತುಂಬಾ ಇಂಪಾರ್ಟೆಂಟು. ವೈಫು ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಿರಬೇಕು. ನೀವು ಸಣ್ಣ ಪುಟ್ಟದಕ್ಕೂ ಕಣ್ಣೀರು ಹಾಕ್ಕೊಂಡು ಎಮೋಷ್ನಲಿ ತುಂಬ ಅಟ್ಯಾಚ್ ಹೋಗಿದ್ದೀರಾ ಹಸ್ಬೆಂಡ್ಸ್ಗೆ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅವರು ನಿಮ್ಮ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡೋಕ್ಕಾಗಲ್ಲ. ಆ ಎಮೋಷ್ನಲ್ಲು ಕಡಿಮೆ ಮಾಡಿಕೊಂಡೆ ನಿಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಎಮೋಷ್ನಲಿ ನಾವು ಇಂಡಿಪೆಂಡೆಂಟ್ ಆಗಿರಬೇಕು. ಹಾಗಂತ ಲವ್ ಮಾಡಬಾರ್ದು, ಕೇರ್ ತೊಗೋಬಾರ್ದು ಅಂತಲ್ಲ. ತುಂಬ ಲವ್ ಮಾಡಿ ತುಂಬ ಕೇರ್ ತೊಗೊಳ್ಳಿ. ಅಂದರೆ ನೀವು ಎಮೋಷ್ನಲಿ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅವರಿಂದ. ಆಗ ತುಂಬ ನೆಮ್ಮದಿಯಾಗಿರ್ಬೋದು ಲೈಫು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಲೇಸಿನೆಸ್ ತೋರ್ಸೋಕ್ಕೆ ಹೋಗಬೇಡಿ. ಮನೆಯಲ್ಲಿ ವೈಫ್ಸ್ಗಳು ಆದಷ್ಟು ಲೇಸಿಯಾಗಿ ಇಟ್ಬಿಟ್ರೆ ಅದು ಒಂದು ಪದ್ಧತಿನೇ ಬಂದ್ಬಿಟ್ಟಿದೆ. ಜೆಂಟ್ಸ್ ಒಂಥರ ಒಂದಿನ ಏನು ಮಾಡದೇ ಇರೋ ನಡೆಯುತ್ತೆ, ಇಲ್ಲ ಅಂತಲ್ಲ. ಬಟ್ ನಾವು ಲೇಡೀಸು ಒಂದಿನ ಅಲ್ಲ, ಒಂದು ಹೊತ್ತು ಮಾಡಿಲ್ಲ ಅಂದರೆ ಮನೆ ಪರಿಸ್ಥಿತಿ ನೋಡೋಕ್ಕಾಗಲ್ಲ, ಆ ರೀತಿ ಇರುತ್ತೆ. ಸೊ ಆದಷ್ಟು ಲೇಸಿನೆಸ್ನ ತೆಗೆದು ಆ್ಯಕ್ಟಿವ್ ಇರೋಕ್ಕೆ ಟ್ರೈ ಮಾಡಬೇಕು. ನಾವು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಹೆಲ್ದಿ ಆಗಿರಬೇಕು, ಫಿಟ್ ಆಗಿರಬೇಕು. ಅದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಇದು, ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋ ಅಭ್ಯಾಸ ಮಾಡ್ಕೋಬೇಕು. ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಒಂಥರ ನೀಟಾಗಿ ಮನೆಯೆಲ್ಲ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಈ ರೀತಿ ಬೆಳಗ್ಗೆ ಎದ್ದೇಳೋದ್ರಿಂದ ನಮಗೂ ಟೆನ್ಷನ್ ಅನ್ನೋದು ಕಡಿಮೆ. ನಾವು ಏನು ಅಂದ್ಕೊಂಡಿರ್ತೀವೋ ಆ ಥರ ಹೆಲ್ದಿಯಾಗಿ ಅಡುಗೆ ಮಾಡ್ಬೋದು, ಮನೆನ ನೀಟಾಗಿ ಇಟ್ಕೋಬೋದು. ನಾವು ಲೇಟಾಗಿ ಎದ್ದಿದ್ದೀವಿ ಅಂದರೆ ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ, ಅಂದ್ಕೊಂಡಿದ್ದಾಗಿರಲ್ಲ. ಸೊ ಆದಷ್ಟು ಬೆಳಗ್ಗೆ ಹೊತ್ತು ಎದ್ದೇಳೋದ್ರಿಂದ ತುಂಬಾ ಒಳ್ಳೆಯದು. ನೆಕ್ಸ್ಟು ಆ್ಯಸ್ ಎ ವೈಫ್ ನಮ್ಮದು ಇಂಪಾರ್ಟೆಂಟ್ ರೋಲ್ ಏನಾಗುತ್ತೆ ಅಂದರೆ, ಮನೆಯವ್ರ ಜೊತೆ ಯಾರಾದರೂ ನೆಂಟರು ಬರ್ತಾರೆ ಅಂದರೂ ಅವ್ರನ್ನೂ ಕೂಡ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಅವ್ರು ಬರೋದು ಅಪರೂಪ ಆಗಿರೋದ್ರಿಂದ ಅವ್ರಿಗೆ ನೋಡ್ಕೊಳ್ಳಿ, ಊಟದ ಟೈಮಿಗೆ ಬರ್ತಾರಾ, ಕಾಫಿ ಟೈಮಿಗೆ ಬರ್ತಾರಾ ಅಂತ ಮನ್ಸಾರೆ ಮಾಡಿ ಇಡಿ. ಇದು ಯಾರನ್ನೋ ಮೆಚ್ಚಿಸೋಕ್ಕೆ ಅಂತಲ್ಲ, ಮೇಲೊಂದು ದೇವರಂತೂ ನೋಡ್ತಾನೆ ಇರ್ತಾರೆ. ಒಬ್ರಿಗೆ ಏನಾದರೂ ನೀವು ಊಟದ ವಿಷಯದಲ್ಲಿ ಏನಾದರೂ ಹೊಟ್ಟೆ ತುಂಬ ಊಟ ಹಾಕ್ತೀರಾ, ಹಸಿದವ್ರಿಗೆ ಊಟ ಹಾಕ್ತೀರಾ, ಮತ್ತು ನೀರು ಇಂಥವೆಲ್ಲ ಕೊಡೋದ್ರಿಂದ ಅಂದರೆ ಅವ್ರಿಗೆ ಅತಿಥಿ ಸೇವೆ ಮಾಡೋದ್ರಿಂದ ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು. ಅದು ಬೆಸ್ಟ್ ಕ್ವಾಲಿಟಿ ಆಫ್ ದ ವೈಫ್. ಸೊ ಮನೆ ಮೇಂಟೆನೆನ್ಸ್ ಜೊತೆ ಬರೋ ಹೋಗೋ ನೆಂಟರುಗಳನ್ನು ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಇದಾದಮೇಲೆ ಫ್ಯಾಮಿಲಿ ಹೆಲ್ತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ತರಕಾರಿ ಯೂಸ್ ಮಾಡ್ಕೊಳ್ತೀವಿ, ಕಾಳುಗಳನ್ನ ಯಾವ ರೀತಿ ಯೂಸ್ ಮಾಡ್ಕೊತೀವಿ, ಡ್ರೈ ಫ್ರೂಟ್ಸು ಮಕ್ಕಳಿಗೆ ಟೈಮ್ ಸರಿ ಕೊಡ್ತಾ ಇದ್ದೀವಾ, ಹಸ್ಬೆಂಡ್ಗೆ ಟೈಮ್ ಸರಿ ಕೊಡ್ತಾ ಇದ್ದೀವಾ. ಸೊ ವೈಫ್ ಅಂದರೆ ಇವೆಲ್ಲ ನೋಡ್ಕೊಬೇಕಾಗತ್ತೆ. ಆ್ಯಕ್ಚುಲಿ ಕಷ್ಟ ಮೇಂಟೈನ್ ಮಾಡೋದು, ಬಟ್ ಇಂಪಾಸಿಬಲ್ ಅಂತ ಏನಿಲ್ಲ. ಆರಾಮಾಗಿ ಅಭ್ಯಾಸದಿಂದ, ಡಿಸಿಪ್ಲಿನಿಂದ, ಒಂದು ಮೋಟಿವೇಶನಿಂದ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಮೋಟಿವೇಶನ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಇಂಪಾಸಿಬಲ್ ಅಂತ ಏನೂ ಇಲ್ಲ. ಯಾಕಂದರೆ ಹಿಂದಿನ ಕಾಲದಿಂದ ನಮ್ಮ ಅಮ್ಮಮ್ಮ, ಮುತ್ತಜ್ಜಿ ಎಲ್ಲರೂ ಮೇಂಟೈನ್ ಮಾಡ್ಕೊಂಡು ಬಂದಿರೋದು ಅಷ್ಟೇ. ನಮಗೆ ಇಷ್ಟೊಂದು ಹೇಳ್ತಿದ್ದೀನಂತ ಅಷ್ಟೇ, ಬಟ್ ನಾವು ಡೈಲಿ ಬೇಸಿಸಲ್ಲಿ ಎಷ್ಟೊಂದು ಜನ ಇದನ್ನು ಫಾಲೋ ಮಾಡ್ತಾ ಇರ್ತಾರೆ. ಸೊ ಅದಕ್ಕೇ ಅದೇನೋ ತುಂಬ ಬರ್ಡನ್ ಥರ ತೊಗೊಳ್ಳೋ ಅವಶ್ಯಕತೆ ಇಲ್ಲ.
ನೆಕ್ಸ್ಟ್ ಬಂದು ಹುಷಾರಿಲ್ಲ ಅಂದರೆ ಯಾರಿಗಾನ ತುಂಬ ಕೇರ್ ಮಾಡಬೇಕಾಗತ್ತೆ. ಈವನ್ ಹಸ್ಬೆಂಡ್ಗೂ ಕೂಡ ಏನಾರ ಅವ್ರಿಗೆ ಹುಷಾರಿಲ್ಲ ಅಂದರೆ ತಾಯಿ ಥರನೇ ಅಂದ್ಕೊಂಡು ಹೇಳ್ತಾರಲ್ಲ, ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಭೋಜ್ಯೇಶು ಮಾತಾ ಕ್ಷಮೆಯ ದರಿತ್ರಿ ಅಂತೆಲ್ಲ ಹೇಳ್ತಾರಲ್ವ, ಅದೆಲ್ಲ ಸುಮ್ಮನೆ ಹೇಳಿದ್ದಲ್ಲ ನಮ್ಮ ಹಿರಿಯರು. ಅದೇ ಥರ ನಡ್ಕೋಬೇಕಾಗತ್ತೆ. 100% ನಾವು ಕೊಡ್ತೀವಿ ಅಂತಲ್ಲ, ಬಟ್ ನಮ್ಮ ಸೈಡಿಂದ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟನ್ನು ಕೊಡಬೇಕು. ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಿರಿ. ಆದಷ್ಟು ಖುಷಿಯಾಗಿ ನಗ್ನಗ್ತದಲ್ಲಿ ಲಕ್ಷಣವಾಗಿರಬೇಕು ಮನೇಲಿ. ಅಂದರೆ ನೋಡಿ, ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ನಮ್ಮಮ್ಮನ ಈಗಲೂ ನೆನೆಸ್ಕೊತೀನಿ ನಾನು. ಅವ್ರು ಏನೇ ಎಷ್ಟೇ ಕೆಲಸ ಇದ್ದರೂ ಸಂಜೆ ಆಗಿದ ತಕ್ಷಣ ಮುಖ ತೊಳ್ಕೊಂಡು ಲಕ್ಷಣವಾಗಿ ಬೊಟ್ಟಿಟ್ಕೊಂಡು ಕುಂಕುಮ ಇಟ್ಕೊಂಡು ರೆಡಿ ಆಗಿಬಿಡ್ತಾರೆ. ಹೂ ಮುಡ್ಕೊಂಡು ಅವ್ರನ್ನ ನೋಡೋದೇ ಒಂದು ಖುಷಿ ಆಗ್ತಿತ್ತು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ. ಈಗಲೂ ಹಾಗೇನೆ ಎಷ್ಟೊಂದು ಜನ ಲೇಡೀಸ್ ಅದನ್ನು ಮಾಡ್ತಾ ಇರ್ತೀರ. ಬೆಳಗ್ಗೆನೂ ಅಷ್ಟೇ ಲಕ್ಷಣವಾಗಿ ರೆಡಿಯಾಗಿರ್ತೀರ. ಈವನ್ ನಮ್ಮ ಮನೆ ಹತ್ರನೂ ಸುಮಾರು ಜನ ನಾನು ನೋಡ್ತಾ ಇರ್ತೀನಲ್ಲ, ಒಂದು 40-50 ಏಜ್ ಇರೋರು ಹೆಂಗಸರು ನೋಡಬೇಕು, ಪಕ್ಕ ಅದನ್ನು ಫಾಲೋ ಮಾಡ್ತಾರೆ. ಎದ್ದಿದ ತಕ್ಷಣ ಲಕ್ಷಣವಾಗಿ ರೆಡಿ ಆಗ್ತಾರೆ. ಯಾಕಂದರೆ ಇಡೀ ದಿನ ಅವ್ರಿಗೆ ಟೈಮ್ ಇರಲ್ಲ ರೆಡಿ ಆಗೋಕ್ಕೆ. ಮತ್ತು ಸಂಜೆ ದೀಪ ಹಚ್ಚೋ ಟೈಮಲ್ಲೂ ರೆಡಿ ಆಗ್ತಾರೆ. ಸೊ ಈ ರೀತಿ ಲಕ್ಷಣವಾಗಿ ನಗ್ನಗ್ತಾ ಇದ್ದರೆ ಬೇರೋಸ್ಗೋಸ್ಕರ ಅಂತಲ್ಲ, ನಿಮ್ಮ ಹಸ್ಬೆಂಡ್ಗೋಸ್ಕರ ಅಂತಲ್ಲ, ನಿಮಗೋಸ್ಕರ ನೀವು ಖುಷಿಯಾಗಿರಿ. ನಿಮಗೋಸ್ಕರ ನೀವು ರೆಡಿಯಾಗಿ ಚೆನ್ನಾಗಿ ಕಾಣಬೇಕು. ನೋಡೋಕ್ಕೆ ತುಂಬ ಏನೋ ಬ್ಯೂಟಿಫುಲ್ ಅಂತಲ್ಲ, ಲಕ್ಷಣ ಬೇರೆ ಬ್ಯೂಟಿಫುಲ್ ಬೇರೆ. ನೋಡೋಕ್ಕೆ ಏನೋ ಬೆಳ್ಳಗೆ ಇರಬೇಕು, ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿರಬೇಕು ಅಂತಲ್ಲ, ಲಕ್ಷಣವಾಗಿದ್ದರೆ ಸಾಕು. ನಮ್ಮಲ್ಲಿ ಒಂದು ಮುಖದಲ್ಲಿ ಒಂದು ನಗು ಇದ್ರೇ ಮುಖದಲ್ಲಿ ಎಷ್ಟೊಂದು ಲಕ್ಷಣ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಎಲ್ಲ ಲಕ್ಷಣಗಳು ಇದ್ದರೆ ಯಾರೋ ಏನೋ ಬೆಸ್ಟ್ ಅಂತ ಡೆಫಿನೆಟ್ಲಿ ಅನ್ನಲ್ಲ. ನೀವು ಆ ಭ್ರಮೇಲಂತೂ ಇರಬೇಡಿ. ಸುಮಾರು ಜನ ನೀವು ಇನ್ನೂ ಎಷ್ಟು ಬೆಸ್ಟ್ ಮಾಡಿದರೂ ಕೂಡ ಅದೆಲ್ಲನೂ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಅಷ್ಟೇ, ನಮ್ಮ ಖುಷಿಗೆ ಅಷ್ಟೇ. ನನ್ನ ಸೈಡಿಂದ ನಾನು ಎಷ್ಟು ಮ್ಯಾಕ್ಸಿಮಮ್ ಕೊಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ ಅಂತ ಒಂದು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಷ್ಟೇ. ಯಾರೋ ಒಂದು ಸರ್ಟಿಫಿಕೇಟು ಮೆಡಲ್ಲು ನೀನು ಬೆಸ್ಟ್ ವೈಫು ಆ ಥರ ಯಾರಾದರೂ ಅಂತಾರೆ ಅಂದರೆ ಅದು ನಮ್ಮ ಬೋನಸ್ ಅಷ್ಟೇ. ಇದೆಲ್ಲ ಮಾಡುವಂಥದ್ದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅದಕ್ಕೆ ಅಂತ ಅಂದ್ಕೊಂಡು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳ್ತಾ, ಇವತ್ತಿನ ವ್ಲಾಗು ಸ್ವಲ್ಪ ಯೂಸ್ ಆಗಿದೆ ಅನಿಸುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ. ಇದು ಬಂದು ಮನೆ ಮುಂದೆ ಗಣೇಶನ ಉತ್ಸವ ಮಾಡ್ತಾಯಿದ್ರು, ಅದೇ ತೋರಿಸ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗಲ್ಲೇ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.